Hi, hello everybody. Hi, how are you? I hope you are doing well. Today's Today we are going to discuss the topic called megasporangium and megasporogenesis and double fertilization and the structure of embryo sac. So, what is this megasporangium and where exactly this megasporangium is present? In the previous class, I have told you that a flower consists of androecium, gynoecium, petals, sepals, and gynoecium is the female part in the flower, and androecium is the male part in the flower. And this gynoecium consists of stigma, style, and ovary, and that ovary contains the ovules. I will show you here that what are the parts that a gynoecium contains. ಗೈನೋಶಿಯಂ ಒಳಗ ಏನಿರ್ತೈತೆ ಅಂತ ನಾನು ಪ್ರೀವಿಯಸ್ ಕ್ಲಾಸ್ನಾಗೂ ಹೇಳಿದ್ದೆ, ಮತ್ತೆ ಇಲ್ಲಿ ಇದು ಬಂದೈತಂದ ಮತ್ತೊಂದ್ಸಲ ನಾನು ಹೇಳ್ತೀನಿ ನಿಮ್ಗೆ. ಇಟ್ ಈಸ್ ಎ ಏನು ಪಿಸ್ಟಿಲ್ ಅಂದ್ರು ಒಂದೇ, ಗೈನೋಶಿಯಂ ಅಂದ್ರೂ ಒಂದೇ. ದ ಗೈನೋಶಿಯಂ ಕನ್ಸಿಸ್ಟ್ ಆಫ್ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ. ಇನ್ ದ ಓವರಿ ಇದು ಕೆಳಗಿಂದು ಬಲ್ಜ್ ಆಗಿರುವಂತಹ ಪೋರ್ಷನ್ ಏನಂತೀವಿ ನಾವು ಓವರಿ ಅಂತ ಕರಿತೀವಿ. ಈ ಓವರಿಯಿಂದ ಏನು ಓವರಿ ವಾಲ್ ಇದ್ದಿಂದ ಏನಾಗ್ತೈತಿ, ಇದು ಸೆಂಟರ್ನಾಗ ಏನು ಒಂದು ವಾಲ್ ಐತಲ್ಲ, ಈ ವಾಲ್ ಏನಂತೀವಿ ನಾವು ಪ್ಲಾಸೆಂಟಾ ಅಂತ ಕರಿತೀವಿ. ಇದು ಪ್ಲಾಸೆಂಟಲ್ ವಾಲ್ ಅಂತ ಕರಿತೀವಿ. ಈ ಪ್ಲಾಸೆಂಟಲ್ ವಾಲ್ ದಿಂದ ಏನು ಒಂದು ಓವ್ಯೂಲ್ ಬಂದಿದೆ. ಇಲ್ಲಿ ಒಂದು ಓವ್ಯೂಲ್, ಎಲ್ಲಾ ಸೆಂಟ್ರಲ್ ವಾಲ್ ಕಡೆಯಿಂದ ಅಪೋಸಿಟ್ ಸೈಡ್ ಏನ್ ಬರಾಗ್ತಾವ, ಓವ್ಯೂಲ್ ಬರಾಗ್ತಾವ. ಅವೇ ಓವ್ಯೂಲ್ಸ್ ಏನಂತೀವಿ ನಾವು ಮೆಗಾಸ್ಪೊರಾಂಜಿಯಂ ಅಂತ ಕರಿತೀವಿ. ನೋಡ್ರಿ, ಇವಾಗ ಒಂದು ಓವ್ಯೂಲ್ ನಾವು ತೆಗೆದು ಏನು ಮೈಕ್ರೋಸ್ಕೋಪ್ದಾಗ ನೋಡಿದ ಬಳಕ ನಮಗ ಈ ತರ ಒಂದು ಏನು ಡೈಗ್ರಾಮ್ ನಮಗ ಕಾಣ್ತೈತಿ. ಈ ತರ ಸ್ಟ್ರಕ್ಚರ್ ನಮಗ್ ಕಾಣ್ತೈತಿ. ಈ ಸ್ಟ್ರಕ್ಚರ್ ನಾವು ನೇಮಿಂಗ್ ಮತ್ತು ಪಾರ್ಟ್ಸ್ ನೋಡಿದಾಗ ಏನಂತ ನಮಗ ಅರ್ಥ ಆಗ್ತೈತಿ. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತ ವಿಷಯ ಏನಂದ್ರೆ, ಇದೇ ಓವ್ಯೂಲ್ ಪಾಲಿನೇಷನ್ ಆಗ್ತೈತಲ್ಲ, ಪಾಲಿನೇಷನ್ ಅಂಡ್ ಫರ್ಟಿಲೈಸೇಷನ್ ಆದ ಬಳಿಕ ಈ ಓವ್ಯೂಲ್ ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ನಾನು ಅಗಾಳೆ ನಿಮಗೆ ಏನ್ ತೋರಿಸಿದ್ದೆಲ್ಲ ಓವರಿ ಅಂತ ತೋರಿಸಿದ್ದೆ, ಬೇಸಲ್ ಬಲ್ಜ್ಡ್ ಪಾರ್ಟ್ ಓವರಿ ಅಂತ ತೋರಿಸಿದ್ದೆ. ಆ ಓವರಿ ಆಫ್ಟರ್ ಫರ್ಟಿಲೈಸೇಷನ್ ಫ್ರೂಟ್ ಆಗಿ ಕನ್ವರ್ಟ್ ಆಗ್ತೈತಿ. ನಾವು ತಿನ್ನುವಂತ ಫ್ರೂಟ್ಸ್ ಏನು, ಅದು ಓವರಿ ಆಫ್ ದ ಫ್ಲವರ್. ಇಲ್ಲಿ ನೋಡ್ರಿ, ಇಲ್ಲಿ ನಮಗ ಫಸ್ಟ್ ಏನೈತಿ ಅಂದ್ರ ಫ್ಯೂನಿಕಲ್ ಅಂತ ಐತಿ. ನಾನಿಲ್ಲಿ ಬರಿತೀನಿ. ಫಸ್ಟ್ ಒನ್ ಏನು, ಫ್ಯೂನಿಕಲ್. ಇದು ಫ್ಯೂನಿಕಲ್ ಅಂದ್ರೆ ಏನು, ಇಟ್ ಈಸ್ ಎ ಲಾಂಗ್ ಸಿಲಿಂಡರ್ stalk like structure. It is a long cylinder stalk like structure. ಇದರಿಂದ ಇದು ಏನು ಲಾಂಗ್ ಸಿಲಿಂಡರ್ ಲೈಕ್ ಸ್ಟ್ರಕ್ಚರ್ ಫ್ಯೂನಿಕಲ್ ಏನಿರ್ತದಲ್ಲ, ಇದಕ್ಕ ಏನು ಓವ್ಯೂಲ್ ಅಟ್ಯಾಚ್ ಆಗಿರ್ತೈತಿ. ಇದ್ರದ್ದು ಏನು ಫ್ಯೂನಿಕಲ್ ಎಲ್ಲಿ ಅಟ್ಯಾಚ್ ಆಗಿರ್ತೈತಿ ಅಂದ್ರ ಪ್ಲಾಸೆಂಟಲ್ ವಾಲ್ ಮತ್ತು ಏನು ನಮ್ದು ಓವ್ಯೂಲ್ಗೆ ಅಟ್ಯಾಚ್ ಮಾಡುವಂತದ್ದು ಏನಪ್ಪಾ ಅಂತಂದ್ರೆ ಅದೇ ಫ್ಯೂನಿಕಲ್. ಇಲ್ಲಿ ನೆಕ್ಸ್ಟ್ ಒನ್ ಹೈಲಮ್ ಅಂತ ಬರ್ತೈತಿ. ಇಲ್ಲಿ ಹೈಲಮ್ ಅಂದ್ರೆ ಏನು, ಹೈಲಮ್ ಅಂದ್ರ
ಇದು ಫ್ಯೂನಿಕಲ್ ಮತ್ತು ನಮ್ದು ಏನು ಓವ್ಯೂಲ್ದು ಬಾಡಿಯನ್ನ ಒಂದು ಏನು ಪ್ಲೇಸ್ ನಲ್ಲಿ ಏನು ಕುಡಿಸ್ತೈತಿ, ಹೌದಾ? ಕುಡಿಸ್ತೈತಿ. ಅದಕ್ಕೆ ಏನಂತೀವಿ? ಇಟ್ ಈಸ್ ದ ಜಂಕ್ಷನ್ ಬಿಟ್ವೀನ್ ಫ್ಯೂನಿಕಲ್ ಅಂಡ್ ಓವ್ಯೂಲ್. Phylum ಅಂದ್ರೆ it is a junction between ovule and funicle. ನೋಡ್ರಿ ಇಲ್ಲಿ ಏನು ಔಟರ್ ಎರಡು ಲೇಯರ್ ಕಾಣಾಗತ್ತಾವ. ಓವ್ಯೂಲ್ದು ಔಟರ್ ಎರಡು ಲೇಯರ್ ಕಾಣಾಗತ್ತಾವ. ಈ ಔಟರ್ ಎರಡು ಲೇಯರ್ಗೆ ನಾವು ಏನಂತೀವಿ ಅಂದ್ರೆ ಇಂಟರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಎಲ್ಲದಾವ ಇವು? ಎಲ್ಲದಾವ ನೋಡ್ರಿ. ಇದು ಒಂದು ಲೇಯರ್, ಇದು ಒಂದು ಲೇಯರ್. ಇದು ಔಟರ್ ಲೇಯರ್, ಇದು ಇನ್ನರ್ ಲೇಯರ್. ಇವೇ ಲೇಯರ್ ಏನಂತೀವಿ ನಾವು? ಇಂಟೆಗ್ಯುಮೆಂಟ್ಸ್ ಅಂತ ಕರಿತೀವಿ. ಈ ಔಟರ್ ಮತ್ತು ಇನ್ನರ್ ಇಂಟರ್ಗ್ಯುಮೆಂಟ್ಸ್ ಏನ್ ಕೆಲಸ ಈ ಓವ್ಯೂಲ್ದಾಗ ಅಂದ್ರೆ, ಇಲ್ಲಿ ಡೆವಲಪಿಂಗ್ ನಮ್ದು ಎಂಬ್ರಿಯೋ ಸ್ಯಾಕ್ ಇರ್ತೈತಲ್ಲ, ಅದಕ್ಕೆ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡ್ತೈತಿ. ಇಟ್ ಗಿವ್ಸ್ ಪ್ರೊಟೆಕ್ಷನ್ ಟು ಡೆವಲಪಿಂಗ್ ಎಂಬ್ರಿಯೋ ಸ್ಯಾಕ್. ಡೆವಲಪಿಂಗ್ ಸೆಂಟರ್ನಾಗ ನಾನು ಇನ್ನ ಹೇಳಿಲ್ಲ, ಎಂಬ್ರಿಯೋ ಸ್ಯಾಕ್ ಸೆಂಟರ್ನಾಗ ಐತಿ. ಈ ಬೆಳೆಯುವಂತ ಎಂಬ್ರಿಯೋ ಸ್ಯಾಕಿಗೆ ಏನ್ ಮಾಡ್ತೈತಿ? ಪ್ರೊಟೆಕ್ಷನ್ ಪ್ರೊವೈಡ್ ಮಾಡೋದು ಯಾವುದು? ಅದೇ ಇಂಟರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಎರಡು ಇಂಟರ್ಗ್ಯುಮೆಂಟ್ಸ್ ಆಗಾನ ಏನ್ ಬರ್ತೈತಿ? ಇಲ್ಲಿ ಖಾಲಿ ಸ್ಪೇಸ್ ಕಾಣಾಗತೈತಿ, ಗೊತ್ತಾ? ಈ ಖಾಲಿ ಸ್ಪೇಸ್ ಏನೈತಲ್ಲ, ಇಲ್ಲಿ ಇದು ಆಯ್ತು, ಇದು ಆಯ್ತು. ಇಲ್ಲಿ ಈ ಖಾಲಿ ಸ್ಪೇಸ್ ಏನಂತೀವಿ ನಾವು? ಇಟ್ ಈಸ್ ನ್ಯೂಸೆಲ್ಲಸ್. ಇಲ್ಲಿ ಮಾರ್ಕ್ ಮಾಡಿ ನೋಡ್ರಿ, ಏನು? ನ್ಯೂಸೆಲ್ಲಸ್. ಇಟ್ ಕಂಟೇನ್ಸ್ ರಿಸರ್ವ್ ಫುಡ್ ಮಟೀರಿಯಲ್ and have dense cytoplasm. ನ್ಯೂಸೆಲ್ಲಸ್ ಏನ್ ಮಾಡ್ತೈತಿ ಅಂದ್ರೆ ಏನು? ನ್ಯೂಸೆಲ್ಲಸ್ ದಾಗ ಏನಿರುತ್ತೆ? ಕಂಟೇನ್ಸ್ ಲಾರ್ಜ್ ಫುಡ್ ರಿಸರ್ವ್ ಮತ್ತು ಇಟ್ ಹ್ಯಾಸ್ ಡೆನ್ಸ್ ಸೈಟೋಪ್ಲಾಸಮ್. ಮತ್ತೆ ಈ ನ್ಯೂಸೆಲ್ಲಸ್ ಈ ಎಂಬ್ರಿಯೋ ಸ್ಯಾಕ್, ಡೆವಲಪಿಂಗ್ ಎಂಬ್ರಿಯೋ ಸ್ಯಾಕ್ ಏನ್ ಮಾಡ್ತೈತಿ ಅಂದ್ರೆ ಫುಡ್ ಮತ್ತು ನ್ಯೂಟ್ರಿಷನ್ ಅನ್ನ ಪ್ರೊವೈಡ್ ಮಾಡ್ತೈತಿ. ನೆನಪಿಡಬೇಕು, ಇವೆಲ್ಲ ನಿಮಗೆ ಭಾರಿ ಇಂಪಾರ್ಟೆಂಟ್. ಏನು ಬಹಳ ಸಲ ಕೇಳಿದಾನಿದು, ಬಹಳ ಸಲ ಅಂದ್ರೆ ಎವ್ರಿ ಟೈಮ್ ದೇ ಆಸ್ಕ್ ವೆದರ್ ದ ಡೈಗ್ರಾಮ್ ಅಂಡ್ ಡೈಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್. ಎಷ್ಟು ಮಾರ್ಕ್ಸಿಗೆ ಅಂದ್ರೆ ನಿಮಗ 3 ಮಾರ್ಕ್ಸಿಗೆ ಏನು ಡಿಸ್ಕ್ರೈಬ್ ಅಂತ ಕೇಳ್ತಾನೆ. ಡಿಸ್ಕ್ರೈಬ್ ಅಂದ್ರೆ ನೀವು ಸ್ಟ್ರಕ್ಚರ್ ಹಾಕಿ ಏನ್ ಮಾಡ್ಬೇಕಂದ್ರೆ ಲೇಬಲಿಂಗ್ ಮಾಡ್ಬೇಕು ಮತ್ತ ಎಕ್ಸ್ಪ್ಲೇನ್ ಮಾಡ್ಬೇಕು. ಇವಾಗ ಏನ್ ಉಳಿತಂದ್ರೆ ನಮಗ 2 ಎಂಡ್ಗಳು ಉಳಿದಾವ. ಒಂದು ಮೈಕ್ರೋಪೈಲಾರ್ ಎಂಡ್, ಇನ್ನೊಂದು ಚೆಲಾಜಲ್ ಎಂಡ್. ಇಲ್ಲಿ ಮೈಕ್ರೋಪೈಲಾರ್ ಎಂಡ್ ಅನ್ನ ಇದು ಏನು ಎಲ್ಲಿ ನಮಗ ಈ ಇಂಟರ್ಗ್ಯುಮೆಂಟ್ಸ್ ಎಂಬ್ರಿಯೋ ಸ್ಯಾಕಿಗೆ ಹೋಲ್ ಎಲ್ಲಿ ಕವರ್ ಆಗಿಲ್ಲಲ್ಲ, ಆ ಪೋರ್ಷನ್ ಏನಂತೀವಿ ನಾವು? ಮೈಕ್ರೋಪೈಲಾರ್ ಎಂಡ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಏನಂತ ಹೇಳಿದ್ರೆ, ಈ ಮೈಕ್ರೋಪೈಲಾರ್ ಎಂಡ್ ಥ್ರೂನೇ ಏನಾಗ್ತೈತಿ ಅಂದ್ರೆ ನಮ್ದು ಪೋಲನ್ ಟ್ಯೂಬ್ ಬಂದು ಎಂಬ್ರಿಯೋ ಸ್ಯಾಕ್ ಜೊತೆ ಏನು
ಫರ್ಟಿಲೈಸ್ ಆಗ್ಬೇಕಂದ್ರೆ ಈ ಮೈಕ್ರೋಪೈಲಾರ್ ಎಂಡ್ ಥ್ರೂದಿಂದ ಪೋಲನ್ ಟ್ಯೂಬ್ ನಮಗ್ ಬಂದು ಫರ್ಟಿಲೈಸೇಷನ್ ಆಗ್ತೈತಿ. ಅದು ಮುಂದೈತಿ. ಇಲ್ಲಿ ನಾವು ಏನ್ ನೋಡ್ಬೇಕಂದ್ರೆ ಮೈಕ್ರೋಪೈಲಾರ್ ಎಂಡ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. Micropylar end where integuments absent and through this end pollen tube enters into embryo sac. ನೆನ್ಪಿಡ್ರಿದು. ಆಮೇಲೆ ಚಲಾಸಲ್ ಎಂಡ್ ಇಸ್ ದ ಬೇಸಲ್ ಪಾರ್ಟ್ ಆಫ್ ದ ಓವ್ಯೂಲ್ ಅಂತ ಹೇಳ್ತೀವಿ. It is the basal part of the ovule. It is the basal part of ovule. ಏನು ಚಲಾಸಲ್ ಅಂಡ್. ಮತ್ತೆ ನಮಗೆ ಏನು ಉಳಿತಿಲ್ಲ ಲಾಸ್ಟಿಗೆ ಅಂದ್ರೆ ಎಂಬ್ರಿಯೋ ಸ್ಯಾಕ್ ಉಳಿತು. ಈ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಏನು? ಎಂಬ್ರಿಯೋ ಸ್ಯಾಕ್ ಅಂದ್ರೆ ಫೀಮೇಲ್ ಗ್ಯಾಮಿಟೋಫೈಟ್ ಅಂತಾನೂ ಕರಿತೀವಿ ನಾವು. ಮೇನ್ ಇರೋದು ಇಲ್ಲಿ ಏನಾಗ್ತೈತಿ, ಇದೇ ಎಂಬ್ರಿಯೋ ಸ್ಯಾಕ್ ಏನಾಗ್ತೈತಿ ಲಾಸ್ಟಿಗೆ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗ್ತೈತಿ. ಹೌದಾ? ಏನೈತಿ, ಇದೇ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗ್ತೈತಿ. ಇದಕ್ಕೆ ನಾವು ಏನಂತೀವಿ ಅಂದ್ರೆ ಫೀಮೇಲ್ ಗ್ಯಾಮಿಟೋಫೈಟ್ ಅಂತಾನೂ ಕರಿತೀವಿ. ಮತ್ ಇದ್ರಾಗೆ ಫರ್ಟಿಲೈಸೇಷನ್ ಆಗ್ತೈತಿ. ಯಾವ ತರ ಫರ್ಟಿಲೈಸೇಷನ್ ಆಗ್ತದೆ ಅಂದ್ರೆ